ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ನುಗ್ಗೆಕಾಯಿ ಪಲ್ಯ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ನಾನು 4 ನುಗ್ಗೆಕಾಯಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಈರುಳ್ಳಿ, ಸ್ವಲ್ಪ ಕಡಲೆ ಬೀಜ, ಒಣಗಿರೋ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಫಸ್ಟು ಕಡಲೆ ಬೀಜ, ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆ ಬೀಜ ಪೌಡ್ರ್ ಹಾಕ್ತೀನಿ. ಇದಕ್ಕೆ ತುಂಬಾನೇ ಟೇಸ್ಟ್ ಇರುತ್ತೆ. ಅದ್ರ ಜೊತೆಗೆ ಒಂದು 5 ಒಣಗಿರೋ ಮೆಣಸಿನ್ಕಾಯಿ ತಗೊಳ್ಳೋಣ. ತಗೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಕಡಲೆ ಬೀಜ ಹೆಂಗಿದೆ ನಾವು ಚಟ್ನಿಗೆ ಹೇಗೆ ಮಾಡ್ತೀವೋ ಅದೇ ಥರ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ ನಂತರ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾವು ನುಗ್ಗೆಕಾಯಿ ಮುನಿಗೆ ಅಷ್ಟು ನೀರು ಹಾಕಬೇಕು. ಅವಾಗ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ಅಂತ ಲೆಕ್ಕ. ಮತ್ತು ನುಗ್ಗೆಕಾಯಿ ಎಲ್ಲ ಅದಕ್ಕೆ ಹಾಕಿದ್ರೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೇಯುತ್ತೆ ನುಗ್ಗೆಕಾಯಿ. ಅವಾಗ ಚೆನ್ನಾಗಿರುತ್ತೆ. ಎಲ್ಲ ನುಗ್ಗೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಬಿಡಬೇಕು. ನುಗ್ಗೆಕಾಯಿ ಪಲ್ಯ ಆದರೆ ತುಂಬ ಟೇಸ್ಟ್ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಮುಚ್ಚಳಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಒಂದ್ಸತಿ ನೋಡಬೇಕು ಬೆಂದಿದೆ ಇಲ್ಲ ಅಂತ. ಅವಾಗೆ ಮುಟ್ಟಿದ್ರೇನೆ ಗೊತ್ತಾಗುತ್ತೆ ಬೆಂದಿರೋದೇ ಇಲ್ಲ ಅಂತ. ಬೈದಿದ್ರೆ ಇನ್ನೊಂದು ಸ್ವಲ್ಪ ಬಿಟ್ಟು ಬೇಯಿಸ್ಬೋದು ಅಷ್ಟೇ. ಇದರಲ್ಲಿ ಉಳಿದಿರೋ ನುಗ್ಗೆಕಾಯಿ ರಸ ಚೆಲ್ಲಬಾರ್ದು. ಇದು ಅನ್ನಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಕ್ಕಿ ತೊಳೆದಿಕ್ತೀವಲ್ಲ ಆವಾಗ ನೀರು ಹಾಕೋದು ಬೇಡ. ಅದ್ರ ಜೊತೆ ಅದೇ ನೀರು ಹಾಕೋ ಬದಲು ಈ ನುಗ್ಗೆಕಾಯಿ ನೀರು ಹಾಕಿದ್ರೆ ಅನ್ನನೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಲ್ಲ ಬೆಂದಿದೆ ಅಂತ ಮುಟ್ಟಿ ನೋಡಿದ್ಮೇಲೆ ಅದು ಆಫ್ ಮಾಡ್ಕೋಬೇಕು. ಆಫ್ ಮಾಡಿ ಅದು ತಣ್ಣಗಾಗಕ್ಕೆ ಒಂದು ಸೈಡ್ ಬಿಟ್ಬಿಟ್ಟು ರಸ ಎಲ್ಲ ಬಗ್ಗಿಸಿ ಅದು ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಈ ಕಡಲೆ ಬೀಜ, ಒಣಗಿರೋ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಉಪ್ಪು. ಯಾಕಂದರೆ ಆಲ್ರೆಡಿ ನುಗ್ಗೆಕಾಯಿಗೆ ಹಾಕಿದ್ದೀವಲ್ಲ ಅದಕ್ಕೆ ಹಾಕಿದ್ದು ಪೌಡ್ರ್ ಮಾಡಿ ಇಟ್ಕೋಬೇಕು, ಖಾರ ಪೌಡ್ರ್ ಥರ. ಪೌಡ್ರ್ ಆದಮೇಲೆ ಮತ್ತೆ ನುಗ್ಗೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದರ ನೀರೆಲ್ಲ ಬೈತಾ ಇದೆ ಈ ಕಡೆ. ಆಮೇಲೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು ಆದಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು ಎರಡು ಹಾಕ್ಕೊಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ನುಗ್ಗೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. ನುಗ್ಗೆಕಾಯಿಗೆ ಈರುಳ್ಳಿ ಸಿಕ್ಕಿದ್ರೆ ಒಂದೊಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಬೇಯಿಸಿದ್ದೀವಲ್ಲ ನುಗ್ಗೆಕಾಯಿ ಎಲ್ಲ ಅದರಲ್ಲಿ ಹಾಕ್ಕೊಬಿಡ್ಬೇಕು. ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಅಗಲವಾಗಿ ಅನ್ಬೇಕು. ಆಮೇಲೆ ಈ ಖಾರ ಪುಡಿ ಇರುತ್ತಲ್ಲ, ಕಡಲೆ ಬೀಜ ಪೌಡ್ರ್ ಅದ್ರ ಮೇಲೆ ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಅದಕ್ಕೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅವಾಗ ತುಂಬ ಟೇಸ್ಟ್ ಇರುತ್ತೆ ನುಗ್ಗೆಕಾಯಿ ಪಲ್ಯ. ಮಾತ್ರ ಒಂದ್ಸತಿ ಮಾಡ್ಕೊಂಡು ತಿಂದರೆ ಯಾವಾಗೂ ಮಾಡ್ಕೊಂಡು ತಿಂತೀರಾ. ಈ ರಸ ಮಾತ್ರ ವೇಸ್ಟಾಗಿ ಬಿಸಾಡಬೇಡ್ರಿ. ಮುದ್ದೆ ಮಾಡ್ಕೊಂಡ್ರೆ ಮುದ್ದೆಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಬಸ್ಸಾರು ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಇದು ಅನ್ನಕ್ಕೆ ಹಾಕಿದ್ದೀನಿ. ಅಕ್ಕಿ ತೊಳೆದಿಕ್ಕಿ ಅದಕ್ಕೆ ಹಾಕಿ ನೀರು ಹಾಕಿ ಅನ್ನ ಮಾಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಷ್ಟೇ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಷ್ಟು ನುಗ್ಗೆಕಾಯಿ ಪಲ್ಯ ರೆಡಿ ಆಯಿತು. ನೋಡಿ, ಒಂದು ಮುಟ್ಟಿ ನೋಡಿದ್ರೆ ಎಷ್ಟು ಸ್ಮೂತಾಗಿರುತ್ತೆ. ಅದರ ಜೊತೆಗೆ ಈರುಳ್ಳಿ ಜಾಸ್ತಿ ಹಾಕಿದ್ದೀವಲ್ಲ ಅದು ಅದರಲ್ಲಿ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟಿ ಇರುತ್ತೆ. ಈ ಥರ ಒಂದ್ಸತಿ ಮಾಡ್ಕೊಂಡು ತಿಂದರೆ ಮತ್ತೆ ನುಗ್ಗೆಕಾಯಿ ಪಲ್ಯ ಮಾಡ್ಕೊಂಡು ತಿಂತೀರಾ. ಇನ್ನು ಇದಕ್ಕೆ ಕೊಬ್ಬರಿ ಪುಡಿನೂ ಹಾಕ್ತೀವಿ, ಅದನ್ನು ತುಂಬ ಟೇಸ್ಟ್ ಇರುತ್ತೆ. ಅದನ್ನು ಒಂದ್ಸತಿ ಮಾಡಿ ಇಡ್ತೀನಿ. ನುಗ್ಗೆಕಾಯಿ ಪಲ್ಯ ರೆಡಿ ಆಯಿತು. ಬಾಯ್ ಫ್ರೆಂಡ್ಸ್.